ರಾಜ್ಯ ಸರ್ಕಾರಗಳಿಗೆ, ಕೃಷಿ ಮಂತ್ರಿಗಳಿಗೆ, ಕೃಷಿ ಉದ್ಯಮಿಗಳಿಗೆ ಬೇಕು, ನ್ಯಾಯ ಬೇಕು. ನೀವೇನ್ ಹೇಳಿದ್ರಿ ಅದನ್ನ ರಿಟರ್ನ್ ರಾಜಕಾರಣಿಗಳಿಗೆ, ಕೇಳದ ಸರ್ಕಾರಕ್ಕೆ, ಬಾಯಿ ಮುಚ್ಚು ಕುಂತಿರುವಂತ ಕೇಂದ್ರ ಸರ್ಕಾರಕ್ಕೆ, ಬಾಯಿ ಕಟ್ಟೆ ಕುಂತಿರುವಂತ ಕೇಂದ್ರ ಸರ್ಕಾರಕ್ಕೆ, ಈ ಬಾಳೆ ಕೇಳಿಸ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಣ್ಣು ಕಾಣದ ರಾಜಕಾರಣಿಗಳಿಗೆ, ಕಿವಿ ಕೇಳದ ಸಂಸದರಿಗೆ, ಮಾತನಾಡದ ಸಂಸದರಿಗೆ, ಮಾತನಾಡದ ರಾಜಕಾರಣಿಗಳಿಗೆ, ಕೃಷಿ ಸಚಿವರುಗಳಿಗೆ, ಕಣ್ಣು ಕಾಣದ ಕೇಂದ್ರ ಸರ್ಕಾರಕ್ಕೆ, ಕಿವಿ ಕೇಳದ ಕೇಂದ್ರ ಸರ್ಕಾರಕ್ಕೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಅಯ್ಯಯ್ಯೋ ಯಾಕೆ ಬಂಧಿಸಿದ್ರು? ಉಪವಾಸ ಸತ್ಯಾಗ್ರಹಕ್ಕೆ ಬೇಕೇ ಬೇಕು, MSP ಬೇಕು, ಬೇಕೇ ಬೇಕು, ರೈತರ ಕಷ್ಟ ನೀಗಿಸಿ, ಅನ್ನದ ಋಣ ತೀರಿಸಿ, ರೈತರ ಕಷ್ಟ ನೀಗಿಸಿ, ಅನ್ನದ ಋಣ ತೀರಿಸಿ, ರೈತರ ಕಷ್ಟ ನೀಗಿಸಿ, ಅನ್ನದ ಋಣ ತೀರಿಸಿ. ಭಿಕ್ಷೆ ಬೇಡ, ಭಿಕ್ಷೆ ಬೇಡ, ಭಿಕ್ಷೆ ಬೇಡ, ಸ್ವಾಮಿನಾಥನ್ ವರದಿ ಜಾರಿಯಾಗಲಿ, ಸ್ವಾಮಿನಾಥನ್ ವರದಿ ಜಾರಿಯಾಗಲಿ, ಸ್ವಾಮಿನಾಥನ್ ವರದಿ ಜಾರಿಯಾಗಲೇಬೇಕು, ಕನಿಷ್ಠ ಬೆಂಬಲ ಬೆಲೆ ಜಾರಿಯಾಗಲೇಬೇಕು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 3ನೇ ದಿನದ ಉಪವಾಸ ಸತ್ಯಾಗ್ರಹ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಏನು ಡೆಲ್ಲಿನಲ್ಲಿ ನಮ್ಮ ರೈತ ನಾಯಕರಾದಂಥ ಜಗದೀಶ್ ಸಿಂಗ್ ಧಲೇವಾಲಾರವರು ಏನು ಉಪವಾಸ ಸತ್ಯಾಗ್ರಹ ಇವತ್ತಿಗೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಅದಕ್ಕೂ ಅವರ ಬೆಂಬಲವಾಗಿ ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯದಿಂದ ಅಂದರೆ ಸರದಿ ಉಪವಾಸ ಸತ್ಯಾಗ್ರಹ ಏನು ಮಾಡ್ತಾ ಇದ್ದೀವಿ. ಇವತ್ತು ಮೈಸೂರು ಜಿಲ್ಲೆಯಿಂದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಸರದಿ ಉಪವಾಸ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದ್ದು. ಇವತ್ತು ಏನು ಅಂತಂದರೆ ನಮ್ಮ ರಾಜ್ಯದಲ್ಲಿರುವಂಥ ಸಂಸದರಿಗೆ ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಬಾಯಿನೂ ಇಲ್ಲ, ನಾಲ್ಗೆನೂ ನಿಂತೋಗಿದೆ. ಇವು ಮೂರನ್ನು ಕೂಡ ನಾವು ಅಂದರೆ ಅದನ್ನು ಅವ್ರು ಮಾಡ್ತಿರೋಂಥ ಅವ್ರು ಇರೋಂಥ ಪರಿಸ್ಥಿತಿನ ಸಂಸದರು ಇರೋಂಥ ಪರಿಸ್ಥಿತಿಗಳನ್ನ ನಾವು ಬಿಂಬಿಸಿ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ 3ನೇ ದಿನಕ್ಕೆ. ಯಾಕೆ ಅಂತಂದರೆ ಯಾರೂ ಕೂಡ ತುಟಿ ಬಿತ್ತೇ ಇಲ್ಲ. ಏನು 70 ವರ್ಷ ದಾಟಿರೋಂಥ ರೈತ ನಾಯಕ ಉಪವಾಸ ಮಾಡ್ತಾ ಇದ್ದಾರೆ. ಇಡೀ ದೇಶದ ಜನರಿಗೆ ಅನ್ನ ಹಾಕೋಂಥ ರೈತರಿಗೋಸ್ಕರ ಏನು MSP ಪೈಲ ಕಾನೂನು ನೀತಿ ಜಾರಿಯಾಗಬೇಕು ಅನ್ನೋದು ಏನು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಒಂದು ಹೋರಾಟವನ್ನು ಯಾಕೆ ಗಮನಿಸ್ತಾ ಇಲ್ಲ, ಯಾಕೆ ಸಂಸದರು ಕೂಡ ತುಟಿ ಬಿತ್ತಾ ಇಲ್ಲ, ಯಾಕೆ ಅವ್ರಿಗೆ ಕಿವಿ ಇಲ್ವಾ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಲ್ಲಿರೋಂಥ ಏನೋ ಕೃಷಿ ಸಚಿವರಿಗಿರ್ಬೋದು, ಪ್ರಧಾನಮಂತ್ರಿಗಳಿಗಿರ್ಬೋದು, ಕಿವಿ ಇಲ್ವಾ, ಬಾಯಿ ಇಲ್ವಾ, ಕಣ್ಣು ಇಲ್ವಾ ಅಂತ ನಮ್ಮ ಒಂದು ಹೋರಾಟ. ಇವತ್ತು ಈ ರಾಜ್ಯದ ಸಂಸದರು ಕೂಡ ನಾವು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀವಿ. ನೀವು ಕೂಡ ಇಲ್ಲಿಂದ ಸುಮಾರು 28 ಜನ ಸಂಸದರು ಆಯ್ಕೆಯಾಗಿ ಹೋಗಿದ್ದೀರಿ. ಎಲ್ಲ ಪಕ್ಷದ ಸಂಸದರಿಗೆ ಹೇಳ್ತಿರೋದು ನಾವು, ಕಣ್ಣಿಲ್ವಾ ನಿಮಗೆ, ಕಿವಿ ಇಲ್ವಾ, ಬಾಯಿ ಇಲ್ವಾ, ದಯವಿಟ್ಟು ತುಟಿ ಬಿಚ್ಚಿ ಮಾತಾಡಿ ನಮ್ಮ ದೇಶದ ರೈತರಿಗೋಸ್ಕರ, ನಮ್ಮ ರಾಜ್ಯದ ರೈತರಿಗೋಸ್ಕರ ಒಂದು ಏನು ಸಂಸತ್ ಅಧಿವೇಶನದಲ್ಲಿ ಮಾತನಾಡಿ ಏನು ಕೃಷಿ ಬೆಳೆಗಳಿಗೆ MSP ಗ್ಯಾರಂಟಿ ಕಾನೂನು ಖಾತ್ರಿ ಆಗಬೇಕು ಅಂತ ಏನು ಹೋರಾಟ ಇದೆ ಅದನ್ನು ನೀವು ಬೆಂಬಲಿಸಬೇಕು. ಆ ಒಂದು ಖಾತ್ರಿ ಕಾನೂನು ಜಾರಿಯಾಗಲಿಕ್ಕೆ ಏನು ಮಾಡಬೇಕು ಅದು ಕ್ರಮ ವಹಿಸಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು ಬಡನ್ಪುರ ನಾಗರಾಜ್ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ.